ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಎತ್ತಿನ ಹೊಳೆ ಯೋಜನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನ ಮಾಡಿದ್ರು. ರಾಜ್ಯದ 7 ಜಿಲ್ಲೆಗಳಿಗೆ ನೀರು ಕೊಡುವಂತ ಒಂದು ಯೋಜನೆ ಇದು. ಯಾವತ್ತೂ ತೊಂದರೆ ಆಗಲ್ಲ ಅಂತ ಒಂದು ಯೋಜನೆ, 7 ಜಿಲ್ಲೆಗಳಿಗೆ ನೀರು ಕೊಡುವಂತ ಯೋಜನೆ. ಎಲ್ಲವೂ ಸರಾಗವಾಗಿ ನಡೀತಾ ಇದೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಕೇಂದ್ರ ಸರ್ಕಾರ ಇಲ್ಲಿ ಅಡ್ಡಗಾಲನ್ನು ಹಾಕಿದೆ. ಅಡ್ಡಗಾಲು ಅನ್ನೋದಕ್ಕಿಂತ ಕ್ಲಾರಿಫಿಕೇಶನ್ ಕೇಳಿದೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬಿಗ್ ಶಾಕ್. ಹಲವು ವರ್ಷಗಳ ಕನಸಿನ ಯೋಜನೆಗೆ ಬೀಳುತ್ತಾ ಬ್ರೇಕ್. ಮಲತಾಯಿ ಧೋರಣೆ ಅನುಸರಿಸುತ್ತಿದೆಯಾ ಕೇಂದ್ರ ಸರ್ಕಾರ? ಎತ್ತಿನ ಹೊಳೆ ಯೋಜನೆ ಮೇಲೆ ಕೇಂದ್ರದ ವಕ್ರ ದೃಷ್ಟಿ ಬಿತ್ತ. ಎತ್ತಿನ ಹೊಳೆ ಯೋಜನೆಗೆ ಕೇಂದ್ರವೇ ಅಡ್ಡಗಾಲನ್ನ ಹಾಕಿದೆ. ಇಷ್ಟು ದಿನ ಸುಮ್ಮನಿದ್ದು ಈಗ ಕೇಂದ್ರ ಸರ್ಕಾರ ತಗಾದೆಯನ್ನ ತೆಗೆದಿದೆ. ಮೊನ್ನೆಯಷ್ಟೇ ಮೊದಲ ಹಂತದ ಯೋಜನೆಯನ್ನ ಉದ್ಘಾಟನೆ ಮಾಡಲಾಯಿತು. ಸಿದ್ದರಾಮಯ್ಯನವರು ಚಾಲನೆಯನ್ನ ನೀಡಿದ್ರು. ಬಯಲು ಸೀಮೆ ಜಿಲ್ಲೆಗಳಿಗೆ ಜಲಧಾರೆ ಆಗಿರುವಂಥ ಯೋಜನೆ ಇದು. ಇದೇ ಯೋಜನೆಗೆ ಕೇಂದ್ರ ಪರಿಸರ ಇಲಾಖೆ ಅಪಸ್ವರವನ್ನ ಎತ್ತಿದೆ. ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ನೀಡುವಂತೆ ಕೇಂದ್ರ ಸರ್ಕಾರ ತಾಕೀತನ್ನ ಮಾಡಿದೆ. ಈ ಒಂದು ಯೋಜನೆ ಇದೆಯಲ್ಲ, ಬಹಳಷ್ಟು ಉಪಯುಕ್ತವಾದಂಥ ಯೋಜನೆ ಇದು. ಬರಗಾಲ ಯಾವತ್ತೂ ಬರಲ್ಲ. ಬಯಲು ಸೀಮೆಯ ಜಿಲ್ಲೆಗಳಿಗೆ 7 ಜಿಲ್ಲೆಗಳ ಜನ, ಹಸು, ದನ ಕರುಗಳು ಇವೆಲ್ಲವೂ ಕೂಡ ಆರಾಮಾಗಿರಬಹುದು. ನೀರಿನ ತೊಂದರೆ ಯಾವತ್ತೂ ಕೂಡ ಆಗೋದಿಲ್ಲ ಅನ್ನೋದರ ಉದ್ದೇಶದಿಂದಲೇ, ಅನ್ನೋ ಕಾರಣದಿಂದಲೇ ಈ ಯೋಜನೆಯನ್ನು ಬಹಳಷ್ಟು ಸಕ್ಸಸ್ಫುಲ್ ಆಗಿ ಮಾಡಲಾಗಿದೆ. ಉದ್ಘಾಟನೆ ಆದ ನಂತರ ಕೇಂದ್ರ ಸರ್ಕಾರ ತಗಾದೆ ತೆಗೆದುಬಿಟ್ಟಿದೆಯಲ್ಲ, ಇದು ಈಗ ಸಿಟ್ಟಿಗೆ ಕಾರಣ ಆಗಿರೋದು. ಇಷ್ಟು ದಿನಗಳ ಕಾಲ ಕಾಮಗಾರಿ ನಡೀತಾ ಇತ್ತು. ಇವತ್ತಿನವರೆಗೂ ತಗಾದೆ ತೆಗೆದಿರಲಿಲ್ಲ. ಆದರೆ ಯಾವಾಗ ಉದ್ಘಾಟನೆ ಆಯಿತೋ ಆಗ ಏಕಾಏಕಿ ಕೇಂದ್ರ ಸರ್ಕಾರದ ವಕ್ರದೃಷ್ಟಿ ರಾಜ್ಯಕ್ಕೆ ಅಥವಾ ಈ ಯೋಜನೆಯ ಮೇಲೆ ಬಿದ್ದುಬಿಟ್ಟಿದೆ. ಯಾಕೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಇನ್ನು ಇದಕ್ಕೆ ಏನೋ ರಾಜಕೀಯ ದುರುದ್ದೇಶ ಅಥವಾ ಮಗದೊಂದು ಅಂತ ಹೇಳಬಹುದು. ಅದು ರಾಜಕೀಯ ಪಕ್ಷಗಳ ಕೆಲಸ. ಆದರೆ ಇಲ್ಲಿ ಒಂದಿಷ್ಟು ವಿಚಾರಗಳು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಯಾಕೆ ಕೇಂದ್ರ ಸರ್ಕಾರ ಇಲ್ಲಿ ತಗಾದೆಯನ್ನ ತೆಗೆದಿದೆ? ಯಾಕೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ? ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋಗೋಣ. ಎತ್ತಿನ ಹೊಳೆ ಯೋಜನೆ 7 ಜಿಲ್ಲೆಗಳಿಗೆ ನೀರು ಕೊಡುವಂತ ಒಂದು ಯೋಜನೆ ಇದು. ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಎತ್ತಿನ ಹೊಳೆ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗುತ್ತೆ ಅಂತ ಹೇಳಿ. ಯಾವ ರೀತಿಯಾದಂಥ ಹಾನಿಯಾಗುತ್ತೆ ಅನ್ನೋದು ಒಂದು ರೀತಿಯಾದಂಥ ಪ್ರಶ್ನೆ. ಆದರೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ಎತ್ತಿನ ಹೊಳೆ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ. ಎತ್ತಿನ ಹೊಳೆ ಯೋಜನೆಗೆ 1200 ಹೆಕ್ಟೇರ್ ಪ್ರದೇಶ ಬಳಕೆ ಮಾಡಿಕೊಳ್ಳಲಾಗಿದೆ. ಬರೋಬ್ಬರಿ 1200 ಹೆಕ್ಟೇರ್ ಪ್ರದೇಶವನ್ನ ಈ ಒಂದು ಯೋಜನೆಗೋಸ್ಕರ ಬಳಕೆ ಮಾಡಿಕೊಳ್ಳಲಾಗಿದೆ. ನೀವೆಲ್ಲ ಪ್ರಶ್ನೆ ಮಾಡಬಹುದು, 7 ಜಿಲ್ಲೆಗಳಿಗೆ ನೀರನ್ನು ಹರಿಸುವಂಥ ಒಂದು ಯೋಜನೆ ಇದು, ಜಲಧಾರೆ ಯೋಜನೆ ಇದು. ಎಷ್ಟು ಪ್ರದೇಶವನ್ನು ಬಳಕೆ ಮಾಡಿಕೊಂಡ್ರಿ ಅಂತ ತಪ್ಪು. 7 ಜಿಲ್ಲೆಗಳ ಜನ ಆರಾಮಾಗಿರ್ತಾರಲ್ಲ, ಸುಭದ್ರವಾಗಿರ್ತಾರಲ್ಲ, ಬರ ಇಲ್ಲದೆ ಜೀವನವನ್ನು ನಡೆಸ್ತಾರಲ್ಲ ಅಂತ ನೀವು ಪ್ರಶ್ನೆಯನ್ನು ಮಾಡಬಹುದು. ಆದರೆ ಇದರಲ್ಲಿ 50% ಅರಣ್ಯ ಭೂಮಿಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಅರಣ್ಯ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವ ಕೆಲಸಗಳಿಗೂ ಕೂಡ ಬಳಸಿಕೊಳ್ಳೋ ಹಾಗಿಲ್ಲ.
ಯಾಕೆಂತ ಹೇಳಿದರೆ ಅರಣ್ಯ ಭೂಮಿಯನ್ನು ಬಳಸಿಕೊಂಡ್ರೆ ಅಲ್ಲಿರುವಂಥ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಹಾಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಪರಿಸರ ಇಲಾಖೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅದರಲ್ಲೂ ಬಹಳ ಪ್ರಮುಖವಾಗಿ 50% ಅರಣ್ಯ ಭೂಮಿಯನ್ನು ಈ ಒಂದು ಯೋಜನೆಗೆ ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತೆ. DPRನಲ್ಲೇ ಅರಣ್ಯ ಪ್ರದೇಶ ಬಳಕೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಬಹಳ ಸ್ಪಷ್ಟವಾಗಿ. ಸದ್ಯ ಅಂದರೆ ಈಗ 26 ಎಕರೆ ಅರಣ್ಯ ಪ್ರದೇಶ ಬಳಕೆಗೆ ಪ್ರಸ್ತಾಪ ಆಗಿದೆ. ಬರೋಬ್ಬರಿ 26 ಎಕರೆ, ಸಾವಿರಾರು ಮರಗಳು, ಲಕ್ಷಾಂತರ ಮರಗಳು ಅಂತ ಅನ್ಕೊಳ್ಳೋಣ. ದೊಡ್ಡ ದೊಡ್ಡ ಮರಗಳನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಕಡಿದು ಹಾಕಿಬಿಟ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿ ಹೋಗ್ಬಿಡುತ್ತೆ. ಹಾಗಾಗಿನೇ ಅದಕ್ಕೆ ಅವಕಾಶ ಸಿಗಲ್ಲ, ಅವಕಾಶವನ್ನು ಮಾಡಿಕೊಡೋದಿಲ್ಲ. ಇನ್ನು ಪ್ರತ್ಯೇಕವಾಗಿ ಪ್ರಸ್ತಾಪ ಸಲ್ಲಿಸಿರುವುದು ಸರಿಯಲ್ಲ ಅಂತ ಕೂಡ ಕೇಂದ್ರ ಇಲ್ಲಿ ಅಭಿಪ್ರಾಯವನ್ನ ಪಟ್ಟಿದೆ. ಯೋಜನೆಗೆ ಬೇಕಾಗಿರುವ ಸಮಗ್ರ ವರದಿಯನ್ನ ಸಲ್ಲಿಸಿ ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹೇಳಿದೆ. ಯೋಜನೆಗೆ ಬೇಕಾಗಿರುವ ಸಮಗ್ರ ವರದಿಯನ್ನ ಸಲ್ಲಿಸಿ, ಈ ಯೋಜನೆಗೆ ಏನೇನು ಬೇಕು, ಎಷ್ಟು ಭೂಪ್ರದೇಶ ಬೇಕು, ಎಷ್ಟು ಅರಣ್ಯ ಪ್ರದೇಶ ಬೇಕು, ಏನೇನು ಬೇಕು ಅನ್ನೋದರ ಸಂಪೂರ್ಣ ಡೀಟೇಲ್ಸನ್ನು ನೀವು ನಮಗೆ ಕೊಡಿ. ಅದರ ಅಧ್ಯಯನವನ್ನು ಮಾಡಿ ಏನು ಮಾಡಬೇಕು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ಮಾಡಿ ನಿಮಗೆ ತಿಳಿಸ್ತೀವಿ ಅನ್ನೋದು ಕೇಂದ್ರದ ವಾದ. ಇನ್ನು ಅನುಮೋದನೆ ನೀಡದ ಪ್ರದೇಶಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಈ ಒಂದು ಯೋಜನೆಗೆ ಅನ್ನೋ ದೊಡ್ಡ ಆರೋಪ ಇಲ್ಲಿ ಕೇಳಿ ಬರ್ತಾ ಇರೋದು ಕೇಂದ್ರ ಸರ್ಕಾರ ಮಾಡಿದೆ. ಅನುಮೋದನೆ, ಪರ್ಮಿಷನ್ ಇಲ್ಲ, ಅನುಮೋದನೆ ನೀಡದ ಪ್ರದೇಶಗಳನ್ನು ಯಾಕೆ ಬಳಕೆ ಮಾಡಿಕೊಂಡಿದ್ದೀರಿ ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ. ಇನ್ನು ಮುಂದುವರೆದು ಕೇಂದ್ರ ಪರಿಸರ ಇಲಾಖೆ ಒಂದು ಕಾರ್ಯವನ್ನ ಮಾಡಿದೆ. ಏನಪ್ಪಾ ಅದು? ಸ್ಯಾಟಲೈಟ್ ಚಿತ್ರವನ್ನ ತೆಗೆದಿದೆ ಕೇಂದ್ರ ಪರಿಸರ ಇಲಾಖೆ. ಈ ಎತ್ತಿನಹೊಳೆ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಪರಿಸರ ಇಲಾಖೆ ಸ್ಯಾಟಲೈಟ್ ಚಿತ್ರವನ್ನ ತೆಗೆದಿದೆ. ಹೇಗಿರುತ್ತೆ ಈ ಒಂದು ಯೋಜನೆ ಅನ್ನೋ ದೃಷ್ಟಿಯಿಂದ ರೀಸರ್ವೆ ರಿಪೋರ್ಟ್ ಸಲ್ಲಿಸಲು ರಾಜ್ಯಕ್ಕೆ ಸೂಚನೆಯನ್ನ ನೀಡಲಾಗಿತ್ತು. ಈ ಮೊದಲೇ ರೀಸರ್ವೆ ಮಾಡಿ ರಿಪೋರ್ಟನ್ನು ನಮಗೆ ಕೊಡಿ ಅಂತ ಹೇಳಿ ಕೇಂದ್ರ ಪರಿಸರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನು ನೀಡಿತ್ತು. 5 ವರ್ಷವಾದರೂ ರಾಜ್ಯ ಸರ್ಕಾರದಿಂದ ವರದಿ ಸಲ್ಲಿಕೆಯಾಗಿಲ್ಲ. ಇದು ಇವತ್ತು ನಿನ್ನೆಯ ಕಥೆಯಲ್ಲ, ಬರೋಬ್ಬರಿ 5 ವರ್ಷದ ಕಥೆ ಇದು. 5 ವರ್ಷದಿಂದಲೂ ಕೂಡ ರಾಜ್ಯ ಸರ್ಕಾರ ಇಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿಕೊಂಡು ಬಂದಿದೆ. 5 ವರ್ಷ ಅಂತ ಅಂದರೆ ಈಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರಬಹುದು, ಕಳೆದ ಬಾರಿ ಇದ್ದಿದ್ದು ಬಿಜೆಪಿ ಸರ್ಕಾರವೂ ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯವನ್ನ ವಹಿಸಿದೆ ಅಂತಾನೆ ಅರ್ಥ. ಇನ್ನು 5 ವರ್ಷವಾದರೂ ರಾಜ್ಯ ಸರ್ಕಾರ ವರದಿಯನ್ನ ಸಲ್ಲಿಸಿಲ್ಲ. ಅರಣ್ಯೀಕರಣಕ್ಕೆ ಗುರುತಿಸಿದ್ದ ಪ್ರದೇಶದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಅರಣ್ಯ ಮಾಡೋದಕ್ಕೆ ಅಂತ ಹೇಳಿ ಗುರುತಿಸಿದ್ದಂಥ ಪ್ರದೇಶದಲ್ಲಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು ಕೂಡ ಗಂಭೀರವಾದಂಥ ವಿಚಾರ. ಇನ್ನು ರಸ್ತೆ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಲು ರಾಜ್ಯಕ್ಕೆ ಸೂಚನೆಯನ್ನ ನೀಡಿದೆ ಕೇಂದ್ರ ಪರಿಸರ ಇಲಾಖೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ಇಟ್ಟಿದೆ. ಜೊತೆಗೆ ಯಾಕೆ ನೀವು ವರದಿಯನ್ನ ನೀಡಿಲ್ಲ, ರೀಸರ್ವೆ ವರದಿಯನ್ನ ಯಾಕೆ ನೀಡಿಲ್ಲ ಅನ್ನೋದು ಕೇಂದ್ರ ಪರಿಸರ ಇಲಾಖೆಯ ಪ್ರಶ್ನೆಯಾಗಿದೆ. ಅಂದರೆ ಎಲ್ಲ ಒಂದು ಕಡೆ ಇದು ಯೋಜನೆಯ ಉದ್ದೇಶ ಇದೆಯಲ್ಲ, ಬಹಳ ಉತ್ತಮವಾದಂಥ ಉದ್ದೇಶ ಇದು. ರಾಜ್ಯದ 7 ಜಿಲ್ಲೆಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸುವುದಿದೆಯಲ್ಲ, ಅಷ್ಟು ಸುಲಭದ ವಿಚಾರವಲ್ಲ. ಈ ಒಂದು ಎತ್ತಿನಹೊಳೆ ಯೋಜನೆಯ ಮುಖಾಂತರ 7 ಜಿಲ್ಲೆಗಳ ಜನ ಆರಾಮಾಗಿ ಇರ್ತಾರೆ, ಯಾವತ್ತೂ ಕೂಡ ನೀರಿನ ಅಭಾವವನ್ನು ಅನುಭವಿಸೋದಿಲ್ಲ. ಅಷ್ಟು ಒಳ್ಳೆಯ ಯೋಜನೆ ಇದು. ಇದಕ್ಕೆ ಕೇಂದ್ರ ಸರ್ಕಾರ ಈಗ ಅಡ್ಡಿಪಡಿಸ್ತಾ ಇದೆ ಅಂತ ಅಂದರೆ ಅದಕ್ಕೆ ಕಾರಣ ಇದೆ. ಕಾರಣ ಇಷ್ಟೊತ್ತು ನಾನು ನಿಮಗೆ ಡೀಟೇಲ್ ಆಗಿಯೇ ಹೇಳಿದ್ದೀನಿ. ಯಾಕೆ ಕೇಂದ್ರ ಸರ್ಕಾರ ಇಷ್ಟು ಈಗ ಉದ್ಘಾಟನೆ ಆದ ನಂತರ, CM ಸಿದ್ದರಾಮಯ್ಯನವರು ಉದ್ಘಾಟನೆ ಆದ ನಂತರ ಈ ವಿಚಾರವನ್ನು ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡ್ಡಗಾಲನ್ನು ಹಾಕಿದ್ದಾರೆ ಅಥವಾ ಬ್ರೇಕ್ ಹಾಕಿದ್ದಾರೆ ಅಂತ ಅಂದರೆ ಇಷ್ಟು ಕಾರಣಗಳು ಕೂಡ ಇಲ್ಲಿ ಇದೆ. ಎತ್ತಿನಹೊಳೆ ಯೋಜನೆಯಿಂದ ಪಶ್ಚಿಮ ಘಟ್ಟಕ್ಕೆ ಹಾನಿಯಾಗುತ್ತೆ ಅನ್ನೋದು ಬಹಳ ಪ್ರಮುಖವಾದಂಥ ವಿಚಾರ ಮತ್ತು ಗಂಭೀರವಾದಂಥ ವಿಚಾರ. ಪಶ್ಚಿಮ ಘಟ್ಟಕ್ಕೆ ಹಾನಿ ಆಗಲೇಬಾರದು ಯಾವುದೇ ಕಾರಣಕ್ಕೂ. ಎತ್ತಿನಹೊಳೆ ಯೋಜನೆಗೆ 1200 ಹೆಕ್ಟೇರ್ ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದರಲ್ಲಿ 50% ಅರಣ್ಯ ಭೂಮಿಯನ್ನು
ಅರಣ್ಯ ಭೂ ಪ್ರದೇಶವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಅರಣ್ಯ ಭೂ ಪ್ರದೇಶವನ್ನು ಬಳಕೆ ಮಾಡಿಕೊಂಡ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಸಾಕಷ್ಟು ಲಕ್ಷಾಂತರ ಮರಗಳನ್ನು ನಾವಲ್ಲಿ ಕಡಿದು ಹಾಕಬೇಕಾಗುತ್ತೆ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಈ ಯೋಜನೆ ಕಂಟಿನ್ಯೂ ಆಗಬಾರ್ದು ಅನ್ನೋದಲ್ಲ, ಈ ಸದ್ಯಕ್ಕೆ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ವರದಿಯನ್ನು ಕೇಳಿದೆ ರಾಜ್ಯ ಸರ್ಕಾರಕ್ಕೆ. 5 ವರ್ಷದ ಹಿಂದೆಯೇ ಕೇಂದ್ರದ ಪರಿಸರ ಇಲಾಖೆ ಸ್ಯಾಟಲೈಟ್ ಚಿತ್ರವನ್ನು ತೆಗೆದಿತ್ತು. ಅದಾದ ನಂತರ ರಾಜ್ಯ ಸರ್ಕಾರಕ್ಕೆ ರೀಸರ್ವೇಸ್ ರಿಪೋರ್ಟನ್ನು ಸಲ್ಲಿಸಿ ಅಂತ ಹೇಳಿ ಕೇಳ್ಕೊಂಡಿತ್ತು. ಆದರೆ ರಾಜ್ಯ ಸರ್ಕಾರ ಅಂದರೆ BJP ಸರ್ಕಾರವೂ ಕೂಡ ಇತ್ತು, ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಈ ಎರಡೂ ಸರ್ಕಾರಗಳು ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾವೆ, ಆ ರಿಪೋರ್ಟನ್ನು ಸಲ್ಲಿಸಿಲ್ಲ. ಅದಾದ ನಂತರ ಎತ್ತಿನಹೊಳೆ ಯೋಜನೆ ಸಕ್ಸಸ್ ಆದ ನಂತರ ಹೋಗಿ ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದಾದ ನಂತರ ಈಗ ಕೇಂದ್ರ ಪರಿಸರ ಇಲಾಖೆ ಸಹಜವಾಗಿ ಯಾಕೆ ರಿಪೋರ್ಟ್ ಸಲ್ಲಿಸಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಈಗ ಮುಂದಿಟ್ಟಿದೆ. ನೋಡೋಣ ಇದನ್ನು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಮಾತನಾಡುತ್ತೆ. ಮುಖ್ಯಮಂತ್ರಿಗಳು ಈಗ ಉದ್ಘಾಟನೆಯ ದಿನವೂ ಕೂಡ ಬಹಳಷ್ಟು ಖುಷಿಯಾಗಿ ಮಾತನಾಡಿದರು, ನಮ್ಮ ಸರ್ಕಾರವೇ ಇದನ್ನು ಮಾಡ್ತು ಹಾಗೆ ಹೀಗೆ ಅಂತ ಹೇಳಿ. ಅದಾದ ನಂತರ ಈಗ ಕೇಂದ್ರ ಸರ್ಕಾರ ಈ ರೀತಿಯಾಗಿ ಅಡ್ಡಗಾಲನ್ನು ಹಾಕಿರೋದನ್ನು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೆ ಅಥವಾ ಯಾವ ರೀತಿಯಾಗಿ ವಿರೋಧಿಸ್ತಾರೆ ಅಂತ ಹೇಳಿ ಕಾದು ನೋಡೋಣ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ರಾಜ್ಯ ಸರ್ಕಾರ ಅನ್ನೋ ಕುತೂಹಲವಂತೂ ಇದ್ದೇ ಇದೆ.